ಎಲ್ಲ ನಮಸ್ಕಾರ ಎಲ್ರಿಗೂ. ನಾನ್ ನಿಮ್ ಮೈಸೂರು ಹುಡುಗ ರಘು. ಇವತ್ತಿನ ಟಾಪಿಕ್ ಏನು ಅಂತಂದ್ರೆ, ನಮ್ಮ ಮೈಸೂರಲ್ಲಿ 5 ಸ್ಟಾರ್ ಥಿಯೇಟರ್ ಒಳಗೆ ಏನೇನೆಲ್ಲ ಇರುತ್ತೆ, ಯಾವ್ಯಾವ ತರ ಸ್ಪೆಷಾಲಿಟಿ ಇರುತ್ತೆ ಅಂತ ಹೋಗಿ ನೋಡೋದ. ಹಾಗೆ 1 ಸ್ಟಾರ್ ಥಿಯೇಟರ್ ಒಳಗೆ ಏನೇನೆಲ್ಲ ಇರುತ್ತೆ, ಯಾವ್ಯಾವ ತರ ಇರುತ್ತೆ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನೋಡ್ತೀರಾ. ಫುಲ್ ವಿಡಿಯೋ ನೋಡಿ. ನಮ್ಮ ಮೈಸೂರು ಥಿಯೇಟರ್ಗಳು 5 ಸ್ಟಾರ್ 1 ಸ್ಟಾರ್ ಬನ್ನಿ ಹೋಗದ. ಇವಾಗ ನಾವಿದೀವಿ ಈಗ ಮೈಸೂರು ಅಗ್ರಹಾರ 101 ಗಣಪತಿ ದೇವಸ್ಥಾನ ಮುಂದೆ ಇರೋ ಪದ್ಮ ಟ್ಯಾಕಿಸಲ್ಲಿ. ನಾನು ಬರ್ತೀನಿ ಅಂತಾನೆ ಹೊಸ್ದಾಗಿ ಬಣ್ಣ ಹಚ್ಚಿ ಅಲಂಕಾರ ಮಾಡವ್ರೆ ಅನ್ಕೊಂಡೆ. ಆದ್ರೆ ಒಳಕ್ ಹೋದ್ಮೇಲೆ ಗೊತ್ತಾಗಿದ್ದು ಮುಂದೆ ನೋಡಕ್ ಮಾತ್ರ ಚಂದ, ಒಳಗಲ್ಲ ಅಂತ. ಮೇಲೆಲ್ಲ ತಳುಕು ಬಳುಕು ಸುಂದರಿ, ಒಳಗೆ ನೋಡು ಉಳುಕು ಪಳುಕು ತರವರಿ. ಬನ್ನಿ ಇವಾಗ ಹೋಗದ. ಟಿಕೆಟ್ ತಗೊಂಡು ಒಳಕ್ ಹೋಗದ. ಟಿಕೆಟ್ ಎಷ್ಟು ಒಂದು ಟಿಕೆಟ್ 100 ರೂಪಾಯಿ. 2 ಕೊಡಿ ಅಣ್ಣ. ಬನ್ನಿ ಇವಾಗ ಒಳಕ್ ಹೋಗದ. ಇವಾಗ ಒಂದ್ ಟಿಕೆಟ್ ಪ್ರೈಸ್ ಬಂದು 100 ರೂಪಾಯಿ ಆಗಿದೆ. ಆದ್ರೆ ನಾನ್ ಕಾಲೇಜಲ್ಲಿ PU ಓದ್ಬೇಕಾದ್ರೆ ಎಷ್ಟಿತ್ತು ಗೊತ್ತಾ, 30 ರೂಪಾಯಿ ಇತ್ತು ಒಂದ್ ಟಿಕೆಟ್. ಅವಾಗ ಗಾಂಧಿ ಕ್ಲಾಸ್ ಅಂತ ಇತ್ತು. ಗಾಂಧಿ ಕ್ಲಾಸ್ ಅಂತ ಅಂದ್ರೆ ಏನು ಅಂತ ಇವಾಗ ಯಾರಿಗೂ ಗೊತ್ತಿಲ್ಲ ಬಿಡಿ. ಯಾಕೆ ಅಂತ ಅಂದ್ರೆ ಇವಾಗ ಅದನ್ನ ಸ್ಟಾಪ್ ಮಾಡವ್ರೆ. ಗಾಂಧಿ ಕ್ಲಾಸ್ ಅಂದ್ರೆ ಏನು ಅಂತ ಹೇಳ್ತೀನಿ ಬನ್ನಿ. ಒಳಗ್ ಹೋಗೋದು. ಆಲ್ರೆಡಿ ಮೂವಿ ಶುರು ಆಗೈತೆ. ಯಾವ ಮೂವಿ ಅಂತಂದ್ರೆ ತಮಿಳ್ ಮೂವಿ ಹಾಕೋರೆ, ಗಜನಿ ಮೂವಿ ಹಾಕೋರೆ. ಬನ್ನಿ ಸೀಟು ಹಿಂದಕ್ಕೆ ತಳ್ಳಿದ್ರೆ ಮುಂದಕ್ಕೆ ಹಿಂಗೆ ತಳ್ಳಂಗ ಆಯ್ತಾ ಇದೆ. ಎಲ್ಲ ಮರದ್ದು, ಮರ ಫುಲ್ ಮರ ಇದೆ. ಗಾಂಧಿ ಕ್ಲಾಸ್. ಗಾಂಧಿ ಕ್ಲಾಸ್ ಅಲ್ಲಿ ಮುಂದೆ ಕುಂತ ನೋಡ್ತಿದ್ದೆ. ಇದೇ ಗಾಂಧಿ ಕ್ಲಾಸ್ ಅಂತಾರ. ನಾನ್ ಕಾಲೇಜ್ ಹೋಗ್ತಿರ್ಬೇಕಾದ್ರೆ PUಲಿ ಇದು ಗಾಂಧಿ ಕ್ಲಾಸ್ ಹಿಂಗೆ ಮುಂದೆ ಕುಂತ ನೋಡ್ತಿದ್ದೆ. 30 ರೂಪಾಯಿ ಕೊಟ್ಟು ನೋಡ್ತಿದ್ದೆ. 30 ರೂಪಾಯಿ ಕೊಟ್ಟು ನೋಡ್ಬಿಟ್ಟು ಇಂಟರ್ವಲ್ ಬಿಟ್ಟಾಗ ಹಿಂದೆ ಹೊಂಟಾಗ್ತಿದೆ. ಇಂಟರ್ವಲ್ ಬಿಟ್ಟಾಗ ಹಿಂದೆ ಹೋಗ್ತಂತು. ನೀನ್ ನೋಡಕ್ಕಾಗುತ್ತೆ. ತಲೆ ಎಲ್ಲ ನೋವು ಹತ್ಕೊಂಡ್ಬಿಡೋದು. ಫುಲ್ಲು ತಲೆ ಎಲ್ಲ ನೋವು. ಯಪ್ಪ ಆಯ್ತಿರ್ಲಿಲ್ಲ. ಫುಲ್ಲು ಆಗಲ್ಲ ಕುಂತತೆ. ಥಿಯೇಟರ್ ಫುಲ್ ಖಾಲಿ ಐತೆ. ನಾನು ಎಲ್ಲಿ ಬೇಕಾದರೂ ಹೋಗ್ಬೋದಿತ್ತು. ಒಳಗೆ ಅಷ್ಟೇನು ಚೆನ್ನಾಗಿಲ್ಲ, ಸೀಟ್ ಅಷ್ಟೇನು ಕಂಫರ್ಟಬಲ್ ಇಲ್ಲ. ಆಮೇಲೆ ಎಲ್ಲಂದ್ರಲ್ಲಿ ಧೂಳು ಮತ್ತು ವಿಮಲ್ ಹಾಕೊಂಡು ಇಲ್ಲೇ ಉಗ್ದಿದ್ರು. ಮೂವಿ ಶುರುವಾಗಿ ಅರ್ಧ ಗಂಟೆ ಆಗೈತೆ. ಆವಾಗಲೇ ಫುಲ್ ಬೆವ್ರು ಬರೋಕ್ಕೆ ಶುರು ಆಯಿತು. ಫುಲ್ ಸಕೆ. ಅದಕ್ಕೆ ಆಚೆ ಬಂದೆ. ಇವಾಗ ಆಚೆ ಕಡೆ ಇದ್ದೀವಿ. ಬನ್ನಿ ನೋಡಿ. ಇದು ನೋಡಿ ಪಾಪ್ಕಾರ್ನ್ ಯಾವ್ಯಾವ ತರ ಐತೆ. ಇದು ಪಾಪ್ಕಾರ್ನ್ ಮಡ್ಗೋರೆ. ಯಾವ್ಯಾವ ದಿಲ್ಪಸನ್ ಮಡ್ಗೋರೆ. ಇಲ್ಲಿ ಏನಿದು ದಿಲ್ಪಸನ್ ಅಲ್ವಾ. ನೀರ್ ಬಾಟ್ಲ್ ಐತೆ, ಬಿಸ್ಕೆಟ್ ಐತೆ, ಇದು ಐತೆ. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಇನ್ನು ಏನೈತೆ ಅಂತಂದ್ರೆ ಎಲ್ಲ ಖಾಲಿ ಇದೆ. 7 ಅಪ್ ಐತೆ. ಅದ್ಬಿಟ್ರೆ ಪೆಪ್ಸಿ ಕಾಣಿಸ್ತೈತಾ? ಕಾಣಿಸಲ್ಲ. ಪೆಪ್ಸಿ ಐತೆ, 7 ಅಪ್ ಐತೆ, 2 ಐತೆ. ಇವಾಗ ಯಾರು ಇಲ್ವೇ ಇಲ್ಲ ಥಿಯೇಟ್ರಲ್ಲಿ. ಥಿಯೇಟ್ರೇ ನಮ್ದು. ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಇಲ್ಲಿ ಯಾರು ಇಲ್ವೇ ಇಲ್ಲ. ಇವಾಗ ಬೇಕಾದ್ರೆ ಹಿಂಗೆಲ್ಲ ಮಡ್ಗೋರೆ. ಇವಾಗ ಹೋಗ್ಬಿಟ್ಟು ಎತ್ಕೊಂಡು ತಿನ್ಬೋದು. ತಿನ್ಲಾ? ನಿಮ್ಮಂತ ಕಳ್ಳನ ಮಕ್ಕಳನ್ನ ಕಂಡ್ರೆ ನನ್ಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಪೊಲೀಸ್ ಯಾರು ಕೊಡೋರೇ ಇಲ್ಲ. ಬೇಕಾದ್ರೆ ನಾನೇ ಹೋಗ್ತೀನಿ ನೋಡಿ. ಏನ್ ಮಗಣ ಪಾಪ್ಕಾರ್ನ್ ಡ್ರಿಂಕ್ ಪಾಪ್ಕಾರ್ನ್ ಬ್ರೋ. ಎಂತವ್ರು ಗೊತ್ತಾ, ಯಾರು ಸುಮ್ನೆ ಬಿಡಲ್ಲ. ಇಲ್ಲಿ ನೋಡಿಲಿ ಎಲ್ಲ ಬೀಗ ಹಾಕವ್ರೆ. ನಾನ್ ನೋಡಿ, ನಾವ್ ಮಕ್ಕಳು ಎಲ್ಲ ಬೀಗ ಹಾಕವ್ರೆ ಗುರು. ಇಲ್ಲಿ ಎಲ್ಲ ಬೀಗ ಹಾಕವ್ರೆ. ಎಲ್ಲ ಬೀಗ ಹಾಕವ್ರೆ ಎಲ್ಲ. ನೋಡಿದ್ರ, ನಾನೆಲ್ಲೋ ಯಾರು ಇಲ್ವೇ ಇಲ್ಲ, ನಾವ್ ಎತ್ಕೊಂಡ್ ತಿನ್ಬೋದು ಅಂತ ಅನ್ಕೊಂಡಿದೆ. ಇಲ್ಲಿ ನೋಡಿದ್ರೆ ಎಲ್ಲ ಬೀಗ ಹಾಕವ್ರೆ. ನಾವು ಛತ್ರಿ ಅಂತಂದ್ರೆ ನಮ್ಗಿಂತ ಛತ್ರಿಗಳು ಇರ್ತಾರ. ಸಮುದ್ರ ಅಂತ ಗೊತ್ತಾಗುತ್ತೆ ಇದ್ರಲ್ಲೇ. ಪಾರ್ಕಿಂಗ್ ಏರಿಯಾ ಅದು. ಪಾರ್ಕಿಂಗು ಯಾರು ಇಲ್ಲ. ಅದೊಂದು ನಮ್ದೇ ಒಂದ್ ಗಾಡಿ ಐತೆ ಅಷ್ಟೇ. ನೀರ್ ಬಾಟ್ಲು ಐತೆ. ಇದು ಇಲ್ಲಿ ನೋಡಿ, ಒಂದ್ ಲೋಟನು ಮಡಗಿಲ್ವಲ್ಲಪ್ಪ. ಇದು ನೀರೇ ಇಲ್ವೇ ಗುರು. ನೀರಿಲ್ಲ.
ಸುಮ್ಮನೆ ನೀರೇ ಇಲ್ಲ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಇದಾರ ನೀರ್ ಬರ್ತೈತೆ ಗುರು. ಒಂಥರ ಆಗೋಯ್ತು ಅದು ನೀರು. ಒಳ್ಳೆ ಎಷ್ಟೋ ದಿವಸ ಆಗ್ಬಿಟ್ಟಿತ್ತು ಅನ್ಸುತ್ತೆ. ಇಲ್ಲಿ ಒಂಥರ ಬಾಯಿ ಒಳಗೆ ಆಗ್ತಿತ್ತು ಅಂತ ಏನೋ ಒಬ್ಬೊಬ್ರು ತರ ಕಂಡ್ಬಿಡ್ತು ನೋಡಿ. ಹಿಂದೆ ನೋಡ್ತಿದ್ರಲ್ಲ ಅದೇ ಬಾತ್ರೂಮು ನೋಡಿ. ಬಾತ್ರೂಮ್ ಗಮ್ ಅಂತೈತೆ, ಗಮ್ ಗಮ್. ಈ ಬಾತ್ರೂಮ್ ಅಲ್ಲಿ ಸುಗಂಧ ರಾಜ ತುಂಬಿ ತುಳ್ಕಾಡ್ತಾವನೆ. ಅಷ್ಟು ಸ್ಮೆಲ್ಲು ಘಮ ಘಮ ಅಂತೈತೆ. ಆಯ್ತಿಲ್ಲ ಗುರು, ಸ್ಮೆಲ್ ತಡೆಯಕ್ಕಾಗ್ತಿಲ್ಲ. ರೀಸರ್ಚ್ ಮಾಡೋದಂತಂದ್ರೆ ಅದು ಈ ಸ್ಮೆಲ್ ಅಲ್ಲಿ ಅದು ಗೊತ್ತಿಲ್ಲ, ಅದು ಹಿಂದಕ್ಕೆ ಉಂಟಾಯ್ತು. ಎಲ್ಲ ಟಾಯ್ಲೆಟ್ ಐತಲ್ಲ, ಇದಕ್ಕೆಲ್ಲ ಹೋಯ್ತಾರೆ. ಆ ಕಡೆ ಇದೆ, ಆ ಕಡೆ ಐತೆ, ನಾನು ನೋಡಿಲ್ಲ. ಈ ಕಡೆ ಐತೆ. ಗುರು ಜವಿ ಸ್ಮೆಲ್ಲು ಯಪ್ಪ ಸರಿ ಕಸಿರೋ. ಬಾತ್ರೂಮ್ ಬಾತ್ರೂಮ್ ಕಾಣ್ತೈತಾ? ಹತ್ರ ಬಾ. ಗೊತ್ತಾಯ್ತ? ನೀರು ಬರ್ತೈತೆ, ಪರವಾಗಿಲ್ಲ ಪರವಾಗಿಲ್ಲ. ನೀರ್ ಬರ್ತೈತೆ, ನೀರ್ ಬಂದ್ರೆ ಸಾಕು. ನೀರ್ ಬರ್ದೋದ್ರೆ ಕಷ್ಟ ಅಷ್ಟೇ. ಬಾತ್ರೂಮ್ 1 ಸ್ಟಾರ್ ಬಾತ್ರೂಮ್. ಬೀಡಿ ಎಲ್ಲ ಇಲ್ಲೇ. ವಿಮಲ್, ಈ ವಿಮಲ್ ಮಾತ್ರ ನೋಡೋದೇ ಇಲ್ಲ. ये सब क्या देखना पड़ रहा है? अच्छा है मैं अंधा हूँ. ಎಲ್ಲ ಎಣ್ಣೆ ಬಾಟ್ಲುಗಳು, ಬಾಟ್ಲೆಲ್ಲ ಇದೆಲ್ಲ ಎಣ್ಣೆ ಪ್ಯಾಕೆಟ್ಗಳವೆ. ಬಾತ್ರೂಮ್ ಅಲ್ಲ, ಬಾರು. 1 ಥಿಯೇಟರ್ ಬಾತ್ರೂಮ್ ಅಲ್ಲ, ಇದು ಬಾರು. ಇರಕ್ಕಂತೂ ಆಗಲ್ಲ. ಇಲ್ಲಿ ಮಾತಾಡ್ತಿರೋದೇ ಕಷ್ಟ. ಫಸ್ಟ್ ನಾವ್ ಇಲ್ಲಿಂದ ಆಚೆ ಹೋಗ್ಬೇಕಷ್ಟೇ. ಗುರು 1 ಸ್ಟಾರ್ ಥಿಯೇಟರ್ ಅಲ್ಲೂ ಈ ತರ ವಾಟರ್ ಎಲ್ಲ ವ್ಯವಸ್ಥೆ ಎಲ್ಲ ಐತೆ, ಮೇಂಟೈನಿಂಗ್ ಮಾಡ್ತಾವ್ರೆ. ಯಾಕೆ ಅಂತಂದ್ರೆ 100 ರೂಪಾಯಿ ಕೊಟ್ಟಿಲ್ವಾ, ಅದಕ್ಕೆ ಮೇಂಟೈನಿಂಗ್ ಮಾಡ್ಲೇಬೇಕು. ಇದೇನಕ್ಕೆ ನೀರು ಅಂತಂದ್ರೆ ಒಂದ್ಸಲಿ ನಲ್ಲಿಲಿ ನೀರ್ ಬರಲ್ಲ, ಅರ್ಥ ಆಯ್ತು ಅನ್ಸುತ್ತೆ. ಅವಾಗ ತೊಳೆಯಕ್ ಬೇಕಲ್ಲ, ಅದಕ್ಕೆ ಮಡಗಿರೋದು. ಬನ್ನಿ. ಸ್ಮೆಲ್ ತಡೆಯಕ್ಕಾಗದೆ ಆಚೆ ಬಂದ್ಬಿಟ್ಟು ಇದಾಗಿತ್ತು ನಮ್ಮ ಮೈಸೂರಿನ 1 ಸ್ಟಾರ್ ಥಿಯೇಟರ್ನ ಕತೆ. ಇವಾಗ ನಾವಿದೀವಿ ಮೈಸೂರಿನ 5 ಸ್ಟಾರ್ ಥಿಯೇಟರ್ ಅಲ್ಲಿ. ಇದಿರೋದು ನೆಕ್ಸಾ ಸೆಂಟರ್ ಸಿಟಿ ಮಾಲ್ ಅಲ್ಲಿ. ಇದೇ ನೋಡಿ ಟಿಕೆಟ್ ಕೌಂಟರು. ಒಳಗೆ ಸುಮಾರು ಸ್ಕ್ರೀನ್ಗಳಿವೆ. ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜ್ ಮೂವೀಸ್ನು ಹಾಕೊಂಡಿರ್ತಾರೆ. ಒಂದೇ ಜಾಗದಲ್ಲಿ ಯಾವ ಮೂವಿನ ಬೇಕಾದ್ರೂ ನೋಡ್ಬೋದು. ವಿಡಿಯೋ ಮಾಡೋಕ್ಕೆ ಸೆಕ್ಯೂರಿಟಿ ಬಿಡಲಿಲ್ಲ. ಯಾಕೆ ಅಂತಂದರೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಅಂತ ಅಂದರು. ಆದರೂ ಹೆಂಗೋ ಒಂದು ಸ್ವಲ್ಪ ಕದ್ದು ಮುಚ್ಚಿ ವಿಡಿಯೋ ಮಾಡಿದ್ದೀನಿ. ಯಾಕೆ ಅಂತಂದರೆ ನಿಮಗೋಸ್ಕರ. ಕೌಂಟರ್ಗೆ ಹೋಗಿ ಟಿಕೆಟ್ ತಗೊಂಡು 1 ಟಿಕೆಟ್ ಪ್ರೈಸ್ ಬಂದು 200 ರೂಪಾಯಿ ಮತ್ತೆ 300 ರೂಪಾಯಿ ಆಗುತ್ತೆ. ಏನಾರ ಹೊಸ ಮೂವಿ ಫಸ್ಟೇ ನೋಡ್ತೀರಾ ಅಂತ ಅಂದ್ರೆ ಈಗಿರೋ ಟಿಕೆಟ್ ಪ್ರೈಸು ಅವಾಗ ಡಬಲ್ ಆಗುತ್ತೆ. ಎಲ್ಲ ಮೂವಿನೂ ಅಲ್ಲ, ಒಂದೊಂದು ಮೂವಿ ಮಾತ್ರ, ದೊಡ್ಡ ದೊಡ್ಡ ಸ್ಟಾರ್ಗಳ ಮೂವಿ ಮಾತ್ರ ಹಂಗೆ ಡಬಲ್ ಪ್ರೈಸ್ ಮಾಡ್ತಾರೆ. ಇವಾಗ ಥಿಯೇಟರ್ ಒಳಗಿದ್ದೀನಿ. ಸೆಕ್ಯೂರಿಟಿ ಫುಲ್ ಚೆಕ್ ಮಾಡಿ ಒಳಗ್ ಬಿಡ್ತಾರೆ. ಯಾಕೆ ಅಂತ ಅಂದ್ರೆ ಒಳಗಡೆಗೆ ತಿನ್ನೋ ಐಟಮ್ಸ್ನ ತಕೊಂಡು ಹೋಗಂಗಿಲ್ಲ. ಅದಕ್ಕೆ ಫುಲ್ ಚೆಕ್ ಮಾಡಿ ನಮ್ಮನ್ನ ಒಳಗ್ ಬಿಡ್ತಾರೆ. 5 ಸ್ಟಾರ್ ಥಿಯೇಟರ್ ಬಾತ್ರೂಮ್ ಅಲ್ಲಿ ನೋಡಿ ಯಾವ ತರ ಇದೆ ಅಂತ. ಬೇಕಾದ್ರೆ 24 ಅವರ್ಸ್ ಇಲ್ಲೇ ಇರ್ಬೋದು. ಈ ವಿಡಿಯೋಗೆ ಏನಾರ 1000 ಲೈಕ್ ಬಂದ್ರೆ 24 ಅವರ್ಸ್ ಬಾತ್ರೂಮ್ ಅಲ್ಲಿ ಸ್ಟೇ ಆಗೋ ಚಾಲೆಂಜ್ ಮಾಡ್ತೀನಿ. ಬಾತ್ರೂಮ್ ನೋಡಿ ಹೆಂಗೈತೆ. ನೀರು ಬರಲ್ವಾ? ಅಯ್ಯೋ, ಅಲ್ಲಿಗೆ ನೀರು ಹಾಕ್ಬಿಟ್ಟೆ. ತ್ಯಾವ ಆಯ್ತಲ್ವಾ, ಇಷ್ಟಾಯ್ತು ನೀರು. ಇದು 18 ಸೆಕೆಂಡ್ ಅಂತ ಕೊಡೈತೆ.
18 ಸೆಕೆಂಡಲ್ಲಿ ಹಿಂಗಿರೋದ ನೀರು ನೋಡಿ ಚೊಡ್ತೈತೆ ಅಲ್ವಾ, ಹಂಗಾಗಿ ನೋಡಿ 18 ಸೆಕೆಂಡ್ ಕರೆಕ್ಟ್. ಹೋಯ್ತು ನೋಡಿ 18 ಸೆಕೆಂಡ್ ಕರೆಕ್ಟಾಗಿ ಚೊಡ್ತಿತ್ತು ನೀರು. ಅಲ್ವಾ ನೋಡಿ, ಸ್ವಲ್ಪ ಏನು ಸ್ವಲ್ಪನೂ ಇಲ್ಲ. 5 ಸ್ಟಾರ್ ಥಿಯೇಟರ್ ಒಳಗೆ ನೋಡಿ ಎಷ್ಟು ಸ್ಕ್ರೀನ್ಗಳಿವೆ ಅಂತ. ಫೈವ್ ಸ್ಟಾರ್ ಥಿಯೇಟರ್ ಇದು, ಸ್ಕ್ರೀನು ಇದು. ಬನ್ನಿ, ಫುಲ್ಲು ಎ ಸಿ ಕಂಡು ಫುಲ್ ಆಹಾ ಒಂಥರ ಫುಲ್ ಕೋಲ್ಡ್ ಆಗಿ ಆಚೆ ಬಿಸಿಲಲ್ಲಿ ಇವಾಗ ಒಳಗ್ ನೋಡಿ ತಂಪಾಗೈತೆ ಒಂಥರ ನೆಮ್ಮದಿ. ಬನ್ನಿ, 5 ಸ್ಟಾರ್ ಥಿಯೇಟರ್ ಸ್ಕ್ರೀನ್ ಆಟ ಆಡ್ಬೋದು ಚಿಕ್ಕ ಮಕ್ಳ ತರ. ವಾಟರ್ ಬಾಟಲ್ ಮಡಿಕೋಬಹುದು, ಏನ್ ಬೇಕಾದ್ರೂ ಮಡಿಕೋದು. ಒಂಥರ ಕಂಫರ್ಟಬಲ್ ಆಗೈತೆ, ಚೆನ್ನಾಗೈತೆ. ಒಂದ್ ಸ್ಮೆಲ್ ಇಲ್ಲ, ಏನಿಲ್ಲ. ಬಾತ್ರೂಮ್ ನೋಡಿದ್ರಲ್ಲ, ಬಾತ್ರೂಮ್ ಹೆಂಗಿತ್ತು ಅಂತ ನೋಡಿ, ಎಲ್ಲ ಸಾಕಾಗೈತೆ. ಥಿಯೇಟರ್ ಏನಾರ ಅಪ್ಪಿ ತಪ್ಪಿ ಏನಾರ ಈ ಥಿಯೇಟರ್ಗೆ ಬೆಂಕಿ ಹತ್ಕೊತ್ತು ಅಂತಂದ್ರೆ ಅದನ್ನ ಆರ್ಸಕ್ಕಂತಾನೆ ಇನ್ ಮಡಗಿದ್ದಾರೆ. ಎಷ್ಟು ಮಡಗಿದ್ದಾರೆ ಅಂತಂದ್ರೆ 1 2 3 4 5 6. ನಾವೇ ಬೆಂಕಿ ಹಾಕಿ 5 ಸ್ಟಾರ್ ಥಿಯೇಟರ್ಗೆ ಬೆಂಕಿ ಹಾಕ್ಸದ ಏನ್ ಹೇಳಿ? ಅಂತಂದ್ರೆ ಬೇಕಾದ್ರೆ ಮಾಡ್ತೀನಿ. ನಾವು ಬಂದಿರೋದು ನಾರ್ಮಲ್ ಮೂವಿಗೆ 3D ಕ್ಲಾಸ್ ಮಾಡಿದ್ರೆ 3D ಫಿಲಮ್ ಹಾಕಿದ್ರೆ 3D ಒಳ್ಳೆ ಅಂತ ಅಂದ್ಬಿಟ್ಟು 3D ಹೆಂಗೆ ಲೈಟಿಂಗ್ಸ್ ಹೆಂಗ್ ಕೊಟ್ಟವ್ರೆ ಮೂವಿಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಂಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ತೇರಿಲ್ಲ ಕಡಿ ಪಕ್ಕಡಿ ಜಿಮ್ಮ.